ಅನ್ಸಿದ್ರೆ ಫುಲ್ಲು ರಕ್ತಪಾತ. ಒಂದೇ ಹೇಳ್ಬಿಡ್ತೀನಿ, ನಮ್ಮ ಧ್ರುವಣ ಹುಟ್ಟಿದ್ದು ಅದ್ದೂರಾಗಿ ಬೆಳೆದು ಬೌದ್ಧರಾಗಿ ಬದುಕ್ತಾರೆ ಭರ್ಜರಾಗಿ ಅಂತ ಎಲ್ರಿಗೂ ಗೊತ್ತು. ಇಲ್ಲಿವರೆಗೂ ಧ್ರುವಣ ಪೊಗರ್ ಜೊತೆ ಕನ್ನಡ ಮಾಡಿ ನೋಡ್ರಿ. ಇವತ್ತು ಮಚ್ಚಿಡ್ಕೊಂಡು ಕೊಚ್ಚ ಕೇಳಿ ನೋಡ್ತಾ ಇದ್ದಾರೆ. ಏನು ಗುರು ವಿಸಲ್ಲು ಮೇಕಿಂಗ್ ಅಲ್ಲಿ ಬೇರೆ ಲೆವೆಲಾಗ ಐತೆ. ಒಂದು ಮುಗ್ಧತೆ ಹುಡುಗ ಬಂದ್ಬಿಟ್ಟು ಲಾಸ್ಟ್ ಗಂಟೆ ಹೆಂಗಿರ್ತಾನೆ, ಅವ್ನ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾನೆ. ಯಾರು ನಂಬಕೋಬೇಡಿ. ಅವ್ನು ನಂಗೆ ಒಳ್ಳೇದು ಮಾಡ್ತೀವಿ, ಇವ್ನು ನಿಂಗೆ ಯಾವನು ನೀವು ಒಳ್ಳೇದು ಮಾಡಲ್ಲ. ನಿನ್ನ ಜೀವನ ನೀನು ಕಾಪಾಡ್ಕೋಬೇಕು ಅಂತ ಒಂದು ಹೇಳ್ಬೇಕು ಅಂದ್ರೆ ಕಾಲೆಳಿಯೋಕೆ ಬಂದವರೆಲ್ಲ ಕಾಲೆ ಕೆಳಗೆ ಉಳಿದೋದ್ರಲ್ಲ. ಆ ಸಾಂಗಲ್ಲಿ ಉಳಿದೋದ್ರಲ್ಲ ಅಂತ ಧ್ರುವಣ ಮೂರು ವೇಳೆ ಹಿಂಗೆ ಎತ್ತಿ ಕಂಡ್ರೆ ಮೇಕೆ ಒಂದು ಸ್ಮೈಲ್ ಕೊಡ್ತಾರೆ. ನನ್ನ ಮಗಂದು ಆ ಲುಕ್ ಏನು ಗುರು, ಆ ಲುಕ್ ನೋಡಿದ್ರೆ ಫುಲ್ ಸೈಕ್ ಆಗ್ಬಿಡ್ಬೇಕು. ಸಕ್ಕತ್ತೈತೆ. ಒಂದು ವಿಚಾರ ಹೇಳ್ಬಿಡ್ತೀನಿ, ಇವತ್ತಿಂದ ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬಿಡ್ತೀವಿ ಟ್ರೆಂಡು. ಕನ್ನಡ ಸಿನಿಮಾ ಇಂಡಸ್ಟ್ರಿ ಧ್ರುವ ಸರ್ಜಾ ಹೆಸರು ಇನ್ಮೇಲೆ ಬ್ರ್ಯಾಂಡು. ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಹೀರೋಗಳು ಆಗಬೇಕು ವಿನ್ನು. ಬಟ್ ನನಗೆ ಯಾವತ್ತಿದ್ರು ಧ್ರುವಣ ನಂಬರ್ 1. ಏನು ಸಕ್ಕತ್ತಾಗಿತ್ತು, ಖುಷಿಯಾಗೋಯ್ತು ನನಗಂತೂ. ಆ ಸಾಂಗ್ಗಳು ಅಷ್ಟೇ, ಎಲ್ಲ ಕ್ಯಾರೆಕ್ಟರ್ ಅಷ್ಟೇ ಸಗತ್ತು ಅಷ್ಟೇ. ಲಾಸ್ಟ್ ನಮ್ಮ ಕಿಚ್ಚ ಬಸ್ ಅವ್ರು ಬಂದಂತೂ ಸಿನಿಮಾಗೊಂದು ಒಂದು ಗ್ರಿಪ್ ಸಿಕ್ತಂಗೆ ಆಗೋಯ್ತು ಈಗ. ಯಾಕಂದರೆ ಬಾಕ್ಸ್ ಆಫೀಸ್ ಧ್ವಂಸ ಮಾಡೋಂಥ ನಮ್ಮ ಬಾಕ್ಸ್ ಆಫೀಸ್ ಭಾಷೆ ಬಂದವ್ರೆ. ಪಾರ್ಟ್ಗಂತೂ ವೆಯ್ಟ್ ಮಾಡ್ಕೊಂಡು ಸಗತ್ತಿರ್ತದೆ. ಒಂದು ವಿಚಾರ ಏನಪ್ಪ ಅಂತಂದರೆ ಸಿನಿಮಾದ ಮ್ಯೂಸಿಕ್ಕು ಮೇನ್ ಇಂಪಾರ್ಟೆಂಟು. ಅರ್ಜುನ್ ಜನ್ಯ ಅವ್ರು ಏನು ಕೊಟ್ಟವ್ರು ಅಂದರೆ ಸಗತ್ತ. ಇನ್ನೊಂದು ಆ ಕ್ರಾಂತಿ ಕುಮಾರ್ ಅಂತ ಡೈಲಾಗ್ ರೈಟ್ರು ಮತ್ತು ಮಂಜು BS ಅಂತ ಏನು ಗುರು ಬರ್ತಿರೋ ಸಾಂಗ್ಗಳು. ನಾನು ನೋಡಿಬೇಕಂತ ಈ ಊರಲ್ಲಿ ಮಚ್ಚೋಡಕ್ಕೆ ಕೆಲಸ ಕೊಟ್ಟಿದ್ದೆ. ನಾನು ಒಂದ್ಸಲ ಮಚ್ಚಿದ್ರೆ ಎಣ ಸುಡಲ್ಲ ಬಿಸಿ ಆಗೋಯ್ತಾರೆ ಅಣ್ಣ. ಹಂಗೇನೆ ಇವತ್ತು ಥಿಯೇಟರ್ ಜನ ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟವ್ರೆ. ಎಲ್ಲ ಆಟೋ ಕೂಡ ಮಾಡ್ತಾರೆ ವಿಶ್ವ. ಯಾಕೆಂದರೆ ಧ್ರುವಣ್ಣ ಅವರಿಂದ ಆಗ್ಬಿಟ್ಟು ಫುಲ್ ಖುಷು. ಸಿನಿಮಾ ಮೇಲೆ ತುಂಬ ಚೆನ್ನಾಗಿದೆ. ಕಿಚ್ಚ ಬಸ್ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ನೀವೊಂದ್ಸತಿ ನೋಡಿ ಕೇಳಿ ಪಿಕ್ಚರ್ನ, ಸಖತ್ತಾಗಿದೆ, ಎಂಜಾಯ್ ಮಾಡ್ತಾರೆ, ಸೂಪರ್ ಆಗಿದೆ. ಪ್ರೇಮ್ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗೈತೆ. ಅಂತಮ್ಮ ಸ್ಟೋರಿ ತುಂಬ ಚೆನ್ನಾಗಿ ಬಂದೈತೆ. ಧ್ರುವ ಸರ್ಜಾ ತುಂಬ ಚೆನ್ನಾಗಿ ಅಂತಮ್ಮ ಸ್ಟೋರಿಲಿ ತಮ್ಮನಾಗಿ ತುಂಬ ಸೂಪರಾಗಿ ಮಾಡೋರು. ಸುದೀಪ್ ಸರ್ ಲಾಸ್ಟಲ್ಲಿ ಬರ್ತಾರೆ, ತುಂಬ ಚೆನ್ನಾಗಿ ನೆಕ್ಸ್ಟ್ ಅಪ್ ಬರೋ ಸಿನಿಮಾದಲ್ಲಿ ಚೆನ್ನಾಗಿ ಮಾಡ್ತಾರೆ. ಸೂಪರ್ ಆಗಿದೆ. ಪ್ರೇಮ್ ಸರ್ ಡೈರೆಕ್ಷನ್ ಸೂಪರು. ಧ್ರುವ ಅವ್ರದ್ದು ಒಳ್ಳೆ ಆ್ಯಕ್ಷನ್ ಪಿಕ್ಚರ್ ಇದು. ಇನ್ನೂ ಒಂದು 5 ಸರಿ ನೋಡಿದ್ರೂ ಬೋರ್ ಹೊಡೆಯಲ್ಲ. ಹಾಡೆಲ್ಲ ಸೂಪರ್ ಹಿಟ್ ಹಾಡುಗಳು, ಸೂಪರ್ ಆಗಿದೆ. ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. 3 ವರ್ಷದಿಂದ ನಮ್ಮ ಧ್ರುವ ಬಾಸ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕ್ಲೈಮ್ಯಾಕ್ಸ್ ಮಾತ್ರ ಸುದೀಪ್ ಸರ್ ಎಂಟ್ರಿ ಮಾತ್ರ ಸಖತ್ತಾಗಿದೆ. KD2 ಬಂದೇ ಬರುತ್ತೆ, ಅದಕ್ಕೆ ಪ್ರೋತ್ಸಾಹಿಸಿ. ನಾವು ನಡ ಫುಲ್ ಸೈಕ್ ಆಗೈತಿ ಮೂವಿ. ಸಂಜಯ್ ದಾದನು ಮಸ್ತ್ ಸಖತ್ತಾಗಿ ಮಾಡಿದ್ದಾನೆ ಮೂವಿ. ಬಾಲಿವುಡ್ ಒಂದು ಕಡೆ ಆದರೆ ನಮ್ಮ ಸಂಜಯ್ ದತ್ ಒಂದು ಕಡೆ. ಜೈ ಧ್ರುವ ಬಾಸ್. ಒಂದು ಹೇಳಿದ್ರು 2 ನಿಮಿಷ ಟೆಲೆ ಬಿಟ್ಟಿದ್ದೀನಿ, ಇಡೀ 2 ಗಂಟೆ ಸಿನಿಮಾನ ಟೆಲೆ ತೋರಿಸ್ತೀನಿ ಅಂತ. ಅದು ತೋರಿಸ್ತಾರೆ. ಇವತ್ತು ನಂಗೆ ಅರ್ಥ ಆಗಬೇಕು ಅಂದರೆ ಬಂದು ಸಿನಿಮಾ ನೋಡಬೇಕು. ಈ ಸಿನಿಮಾದಲ್ಲಿ ಏನಪ್ಪ ಅಂತಂದರೆ ಒಂದು ಆ ಡ್ಯಾನ್ಸ್ ಐತಲ್ಲ ಮೇಡಮ್. ಇನ್ನೊಂದು ಹೇಳ್ಬೇಕು ಅಂದರೆ ಅದು ಶಿವ ಸಾಂಗ್ ಡ್ಯಾನ್ಸ್ ಐತೆ. ನಾರ್ಮಲ್ ಡ್ಯಾನ್ಸ್ ಮಾಡೋದೇ ಕಷ್ಟ ಐತೆ. ಕಾರ್ ಮೂವ್ಮೆಂಟ್ ಮಾಡಿ ಡ್ಯಾನ್ಸ್ ಮಾಡೋಲ್ಲ, ಅದು ಮಾತ್ರ ಬೇರೆ ಸೈಕ್ ಆಗೈತೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ಮೇಡಮ್ ಸಿನಿಮಾ. ಯಾಕೆಂದರೆ ಪ್ರೇಮ್ ಅವ್ರ ಡೈರೆಕ್ಷನು, ಆಮೇಲೆ ಧ್ರುವ ಅವರು ಒಂದು 2 ಇಯರ್ಸ್ ಆದಮೇಲೆ ಇದು ಕಾಣಿಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಕಣ್ಣಿಗೆ ಹಬ್ಬ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಪ್ರೇಮ್ ಅವ್ರ ಡೈರೆಕ್ಷನ್ನು, ಧ್ರುವ ಅವ್ರ ಆ್ಯಕ್ಟಿಂಗು ಸಿನಿಮಾದಲ್ಲಿ ಏನಂದರೆ ಎಲ್ಲ ಮಿಕ್ಸಡಾಗಿ ಸೇರ್ಕೊಂಡಿದೆ. ಅಂದರೆ ಸೆಂಟಿಮೆಂಟ್ ಆಗಿರ್ಬೋದು, ವಿಜುವಲ್ ಟ್ರೀಟು, ಆಮೇಲೆ ಬ್ರದರ್ ಸೆಂಟಿಮೆಂಟು, ಆಮೇಲೆ ರವಿಚಂದ್ರನ್ ಅವರು, ಸುದೀಪ್ ಅವರು ಎಂಡಿಂಗಲ್ಲಿ ಒಂದು 2 ನಿಮಿಷ ಕಾಣಿಸ್ಕೊಂಡ್ರು ಒಂಥರ ವೈಬ್ರೇಟ್ ಮಾಡೋಗ್ತಾರೆ. ಅಂದರೆ ರೋಮಾಂಚನ ಆಗುತ್ತೆ ಇಡೀ ಸಿನಿಮಾ. ನಿಜವಾಗ್ಲೂ ಮೇಡಮ್ ಸಖತ್ತಾಗಿ ಒಂಥರ ವಾಮ್ ಮೂಮೆಂಟ್ಸ್ ತುಂಬ ಇದೆ ಸಿನಿಮಾದಲ್ಲಿ. ಮೇಕಿಂಗ್ ಆಗಿರ್ಬೋದು, ನಾನಂತೂ ರೋಮಾಂಚನ ಅನುಭವಿಸ್ತೀನಿ. ನಿಜ ಒಂದು ವೇರಿಯೇಷನ್ಸ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಹಾಫಲ್ಲಿ ಒಂಥರ ಕಾಣಿಸ್ಕೊಂತಾರೆ, ಅಂದರೆ ವೆರಿ ಸೈಲೆಂಟಾಗಿ. ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ರೂಢಾಗಿ ಒಂದು ವೈಭವೀಕರಣ ಇದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಚೇಂಜ್ ಓವರ್ ಇದೆ ಅಂತ. ಆಮೇಲೆ ಮುಚ್ಚಿಡಿದಾರೆ ಬೇರೆ ಫಸ್ಟ್ ಟೈಮು. ಅದು ಕೂಡ ನಿಜವಾಗ್ಲೂ ಕ್ಯಾರೆಕ್ಟರ್ ನೈಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಒಂಥರ ಆರ್ಟಿಫಿಷಿಯಲಿಟಿ ಇಲ್ಲ. ತುಂಬ ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಅದೇ ಮೇಡಮ್, ಪಾರ್ಟ್ 2ನಲ್ಲಿ ಅವರು 100% ಮೇಜರ್ ಪಾರ್ಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರದ್ದು ಇಂಟ್ರಡಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಅವ್ರ ಪಾತ್ರನ ನಿಜವಾಗ್ಲೂ ಮೇಜರ್ ಟ್ವಿಸ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಏನಂತಂದರೆ ಒಂದು ಸ್ವಲ್ಪ ಕತೆ ಎಳೆ ಬಿಟ್ಬಿಟ್ಟಿದ್ದಾರೆ. ಅಂದರೆ ಅದು ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಕತೆ ಎಂಡ್ ಆಗಿಲ್ಲ. ಮೋಸ್ಟ್ಲಿ ಅದು ಪಾರ್ಟ್ 2ಗೆ ಲೀಡ್ ಅಂತ ಅಂದ್ಕೊತೀನಿ. ಸಿನಿಮಾದಲ್ಲಿ ಅಂದರೆ ಮ್ಯೂಸಿಕ್ಕು ಜೀವಾಳ ಮೇಡಮ್. ತುಂಬಾ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಸಖತ್ತಾಗಿದೆ. ಆ DTS ಡಾಲ್ಬಿ ಅಟ್ಮಾಸಲ್ಲಿ ತುಂಬಾ ಕೇಳೋದಕ್ಕೆ ತುಂಬ ಆನಂದ ಆಗುತ್ತೆ. ಇದು ಎಷ್ಟೋ ಜನ ಹೇಳ್ತಾರೆ 3 ವರ್ಷಕ್ಕೆ ಮಾಡ್ತಾರೆ, 5 ವರ್ಷಕ್ಕೆ ಮಾಡ್ತಾರೆ ಅನ್ನೋದು. 3 ವರ್ಷಕ್ಕೆ ಮಾಡ್ತಾರೋ 5 ವರ್ಷಕ್ಕೆ ಮಾಡ್ತಾರೋ. ಇವತ್ತು ನಾನು ನಮ್ಮ ಧ್ರುವ ಸರ್ಜಾ ಸರ್ ಹತ್ರ ಕೇಳ್ಕೊತಿದ್ದೀನಿ, ಇಂಥ ಒಂದು ಮೂವಿ 100 ಮೂವಿ ಮಾಡಬೇಕಂತ. ವರ್ಷಕ್ಕೆ 1-2 ಮೂವಿ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಮ್ಯಾಮ್. ಈ ಮೂವಿನ ಕಂಪ್ಯಾರಿಸನ್ ನಾನು ಹುಟ್ಟೇ ಇದ್ದಿಲ್ಲ. ಅವತ್ತಿಂದ ಜೋಗಿ ಸರ್ ಮೂವೀಸ್ ಮಾಡ್ಕೊಂಬಂದವ್ರೆ. ಅವತ್ತಿಂದ ಎಲ್ಲ ಮೂವಿನ ಲೆಕ್ಕಕ್ಕೆ ನೋಡಿದ್ರೆ ಎಲ್ಲ ಮೂವಿ ಮಿಕ್ಸೆಡ್ ಆಗಿ ಇವತ್ತು ಈ ಥರ ಲೆವೆಲಲ್ಲಿ ತೋರಿಸ್ತಾರ ಮೂವಿನ ಅಂತ ಹೇಳಿ ಪ್ರೇಮ್ ಸರ್ ಮಾಡಿದ್ದಾಗ ನಾನು ಒಂದು ಧ್ರುವ ಸರ್ಜಾ ಸರ್ಗೆ ಆರ್ಮಿ ಅಂತ ಹೇಳಿದ ನೇಮು. ಆರ್ಮಿಯಾಗಿ ಉಳ್ಕೊಂಡಿದ್ದೀನಿ ಮ್ಯಾಮ್. ಕಾಳಿಯಮ್ಮ ಅಂತ ಹೇಳಿದೆ, ನೋಡಿದ್ರೆ ಅಲ್ಲಿ ಕಾಳಿಯಮ್ಮ ಪಾತ್ರ ಹಾಕ್ಕೊಂಡು ನೆಕ್ಸ್ಟ್ ಲೆವೆಲಾಗಿ ಸರ್ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಅದೇ ಮ್ಯಾಮ್, ಯಾವತ್ತೇ ಆಗಿರಲಿ ಕಾಳಿಯಮ್ಮ ಆಗಿರಲಿ, ಚಾಮುಂಡೇಶ್ವರಿ ತಾಯಿ ಆಗಿರಲಿ, ಧ್ರುವ ಸರ್ಜಾ ಸರ್ಗೆ ಶಕ್ತಿ ಆಯುಷು ಸಂಪತ್ತು ಕೊಟ್ಟು ಅವ್ರ ಫ್ಯಾಮಿಲಿಗೆ ಇನ್ನೂ 10 ಅಲ್ಲ ಮ್ಯಾಮ್ 100 ಮಾಡಲಿ. ಫ್ಯಾಮಿಲಿ ಜೊತೆ
ಎಲ್ಲ ಮ್ಯಾಮ್ ಅದೇ ಹೇಳ್ತಾರಲ್ಲ ಅಣ್ಣ ಫಸ್ಟ್ ಟೈಮ್ ಮಚ್ಚಿ ಹಿಡ್ದಿದ್ದೀನಿ ಅಂತ ಮ್ಯಾಮ್ ನಾನು ಮಚ್ಚಿ ಹಿಡ್ದಿಲ್ಲ ಮ್ಯಾಮ್, ಬೇಡ ಮ್ಯಾಮ್, ಮಚ್ಚಿ ಎತ್ಕೊಂಡ್ರೆ ಸುಮ್ಮನೆ ಹೋಗುತ್ತೆ ಮ್ಯಾಮ್. ಸೊ ಯಾರು ಏನೇನೋ ಮಾತಾಡ್ತಾರೆ ಅಂಥವ್ರಿಗೆ ಮ್ಯಾಮ್ ಬೆಸ್ಟ್ ಮೂವಿ ಮ್ಯಾಮ್. ಫಸ್ಟು ಬಂದು ಥಿಯೇಟ್ರಿಗೆ ಬಂದು ನೋಡ್ರಿ ಖುಷಿಯಿಂದ. ಸೊ ಕುಷ್ಕ ತಿನ್ಕೊಂಡು ಹೋಗ್ತೀರಾ, ಕುಷ್ಕ ಬೇಡ ಅಂದರೆ ಬಿರಿಯಾನಿ ಕೊಟ್ಟು ಕಳಿಸ್ತೀರಿ.